ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣಾರ್ಥಿಗಳು. ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಮಸಿಯ ಹನಿ. ಓದದ ಜನಪದ ಕವಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಬೆವರಹನಿ ಬೆವರಹನಿ. ಓದದ ಜನಪದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಬೆವರಹನಿ ಬೆವರಹನಿ. ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಅನುಭಾವದ ಅರಿವಿನ ಗಣಿ ಅಪ್ರತಿಮ ಚೇತನ ಅಪ್ರತಿಮ ಚೇತನ. ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಮಸಿಯ ಹನಿ. ಓದದ ಜನಪದ ಕವಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಬೆವರ ಹನಿ. ಮಸಿಯ ಹನಿ ಮತ್ತು ಬೆವರ ಹನಿ. ಒಬ್ಬ ಸಾಹಿತಿ ಅಧ್ಯಯನದ ಮೂಲಕವಾಗಿ, ಓದಿನ ಮೂಲಕವಾಗಿ ಅನೇಕ ಗ್ರಂಥಗಳ ಅಧ್ಯಯನ ಮಾಡುತ್ತಾ ಕವಿಯಾಗಿ, ಕಥೆಗಾರನಾಗಿ ಅಥವಾ ನಾಟಕಕಾರನಾಗಿ ಈ ರೀತಿಯಾಗಿ ಅವರು ನಿರ್ಮಾಣವಾಗಲಿಕ್ಕೆ ಸಾಧ್ಯವಿದೆ. ಓದಿನ ಮೂಲಕವಾಗಿ ಓದುತ್ತಾ ಹೋದಂತೆ ಆ ವ್ಯಕ್ತಿಗೆ ಓದಿನ ಅನುಭವ ಇದೆಯೇ ಹೊರತು ಸ್ವತಃ ಕಾಯಕದ ಅನುಭವ ಅವನಿಗೆ ಇಲ್ಲ. ಓದಿನ ಫಲವಾಗಿ ವಿದ್ವತ್ತನ್ನ ಸಂಪಾದನೆ ಮಾಡ್ತಾನ, ಕಲ್ಪನೆ ಮಾಡಿಕೊಳ್ತಾ ಇದ್ದಾನ, ಜೊತೆಗೆ ವಿಚಾರ ಮಾಡ್ತಾ ಇದ್ದಾನ, ಅವನ ಭಾವನೆಗಳನ್ನು ಮೇಳೈಸ್ಕೊಳ್ತಾನ, ಸಮಾಜವನ್ನು ನೋಡ್ತಾ ಇದ್ದಾನ, ಬದುಕನ್ನು ನುಡಿದಾನೆ. ಆದರೆ ಅಲ್ಲಿ ಓದಿನ ಫಲವಾಗಿ ಬರುವಂತಹ ಪ್ರತಿಫಲ ಕಥೆ ಕವನಗಳಾಗಿ ಮೂಡಿ ಬರ್ತಾ ಇದ್ದಾವೆ. ಸ್ವತಃ ಅನುಭವಿಸುವಂತಹ ಶಕ್ತಿ ಆ ಕವಿಗೆ ಇಲ್ಲ. ಉದಾಹರಣೆ, ಒಬ್ಬ ರೈತ ಹೊಲದಲ್ಲಿ ನೇಗಿಲು ಹೊಡೆಯುವಂತಹ ಅನುಭವವನ್ನು ಒಬ್ಬ ಕವಿಯಾದ ವ್ಯಕ್ತಿ ಕಾವ್ಯ ಬರೆದರೆ ಅದು ಕಾವ್ಯವಾಗುತ್ತದೆಯೇ ಹೊರತು ಅನುಭವ ಅಲ್ಲ. ಕುವೆಂಪು ಉಳುವ ರೈತನ ನೋಡಲ್ಲಿ ಎಂದುವ ಕವನವನ್ನು ಬರೆದಿದ್ದಾಗ ನಿಜ, ಆದರೆ ಸ್ವತಃ ಉಳುವ ಅನುಭವ ಆ ಕವಿಗೆ ಇಲ್ಲ. ಅಂದರೆ ಇಲ್ಲಿ ಅನುಭವ ಇಲ್ಲದೆಯೇ ಆ ಪಾಂಡಿತ್ಯವನ್ನು ಗಳಿಸಿಕೊಂಡು ಆ ಓದಿದ ಕವಿಗಳು, ಸಾಹಿತಿಗಳು ಕವನಗಳನ್ನು, ಕಥೆಗಳನ್ನು ರಚನೆ ಮಾಡಬಹುದು. ಏನೇನೋ ಓದಿನ ಪರಿ ಲೇಸು ಕೇಶರಾಜನ ಮಾತಿದು. ಅಂದರೆ ಒಬ್ಬ ಮನುಷ್ಯ ಪ್ರಯತ್ನ ಪಟ್ಟರೆ, ಸತತ ಅಧ್ಯಯನ ಮಾಡಿದರೆ ಆತ ಶಾಸ್ತ್ರವಿದನಾಗಿ, ಪಂಡಿತನಾಗಿ, ಕೋವಿದನಾಗಿ, ಸಾಹಿತಿಯಾಗಿ ನಿರ್ಮಾಣವಾಗಲಿಕ್ಕೆ ಸಾಧ್ಯವಿದೆ. ಅನುಭವದ ಕೊರತೆ ಇರುತ್ತೆ, ಕಾಯಕದ ಅನುಭವದ ಕೊರತೆ ಇರುತ್ತೆ. ಓದದ ಜನಪದ ಸಾಹಿತಿಗಳಲ್ಲಿ ಒಂದು ಮಾತು ಬರ್ತಾ ಇದೆ ಜನಪದ ಸಾಹಿತಿಗಳ ಬಗ್ಗೆ. ಹಲಗೆಯ ಹಿಡಿದಿಲ್ಲ, ಬಳಪದಿ ಬರದಿಲ್ಲ, ಶ್ರೀ ಗುರುವು ನಮಗೆ ಕಲಿಸಿಲ್ಲ, ಲೆಕ್ಕಣಿಕೆ ನಮಗೆ ಗೊತ್ತೇ ಇಲ್ಲ. ನೋಡ್ರಿ ಹೇಗಿದೆ ಅದು. ಹಲಗೆಯ ಹಿಡಿದಿಲ್ಲ, ಬಳಪದಿ ಬರದಿಲ್ಲ, ಶ್ರೀ ಗುರುವು ನನಗೆ ಕಲಿಸಿಲ್ಲ, ಲೆಕ್ಕಣಿಕೆ ನನಗೆ ಗೊತ್ತೇ ಇಲ್ಲ. ಆದರೆ ಸಾವಿರ ಹಾಡುಗಳನ್ನು ಬರೆದಾರ ಅವರು. ಸಾವಿರ ಹಾಡುಗಳನ್ನು ಹಾಡ್ತಾ ಇದಾರೆ ಅವರು. ಜನಪದ ಸಾಹಿತಿಗಳನ್ನ ಯಾವುದೇ ಒಬ್ಬ ಗರತಿ ತೆಗೆದುಕೊಳ್ರಿ, ಒಬ್ಬ ರೈತನ ತೆಗೆದುಕೊಳ್ರಿ, ಒಬ್ಬ ಕಂಬಾರನ ತೆಗೆದುಕೊಳ್ರಿ, ಒಬ್ಬ ಚಮ್ಮಾರನ ತೆಗೆದುಕೊಳ್ರಿ, ಒಬ್ಬ ಬಡಿಗರನ್ನು ತೆಗೆದುಕೊಳ್ರಿ, ತಮ್ಮ ಅನುಭವದ ಮೂಲಕವಾಗಿ ಆ ಅನುಭವವನ್ನು ಹಾಡಿನ ಮೂಲಕವಾಗಿ ಹೇಳಿಕೊಡ್ತಾರೆ ಅವರು. ಒಂದು ಉದಾಹರಣೆ ನಿಮಗೆ. ಓದಿದ ಸಾಹಿತಿ ಏನು ಮಾಡ್ತಾನ, ಒಂದು ಮಗುವಿನ ಬಣ್ಣನೆ ಮಾಡಬೇಕಾಗಿದ್ರೆ ವಾತ್ಸಲ್ಯ ಪೂರಿತವಾದಂತಹ ಚಿತ್ರವನ್ನು ಅವ ಕೊಡಬಲ್ಲ. ಅದೇ ಮಗುವಿನ ಚಿತ್ರವನ್ನ ಒಬ್ಬ ಗರತಿ ಹಾಡ್ತದ, ನೋಡ್ಕೊಳ್ರಿ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ, ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ, ಕುಡಿ ಹುಬ್ಬು ಬೇವಿನ ಎಸಳಂಗ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ, ಕುಡಿ ಹುಬ್ಬು ಬೇವಿನ ಎಸಳಂಗ, ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ, ಕೈಯೋಟ ಶಿವನ ಕೈಯಲಗು ಹೊಳೆದಂಗ. ಯಾವೊಬ್ಬ ಮಹಾಕವಿಯೂ ಸಹಿತ ಇಂಥ ಒಂದು ಅನುಭವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಸ್ಥಿತಿ ಇದು. ಮಗು ಅಳ್ತಾ ಇದೆ, ರೊಚ್ಚಿಗೆದ್ದ ಇದೆ,
ಅಳ್ತಾ ಇದೆ ಖರೆ, ಆದ್ರೆ ಆ ಅಳುವಿನಲ್ಲಿಯೇ ಸೌಂದರ್ಯವನ್ನು ಕಾಣ್ತಾ ಇದ್ದಾಳ ಆ ಹಡೆದ ತಾಯಿ, ಆ ಗರತಿ. ಯಾಕಂದ್ರೆ ಅವಳಿಗೆ ಹೊತ್ತು ಹೆತ್ತು ಅನುಭವ ಇದೆ. ಆ ಮಗುವಿನ ಮನೋಭಾವನೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ತಾಯಿಗಿದೆ. ಅದಕ್ಕಾಗಿ ಹೇಳ್ತಾರಿಲ್ಲೇ, ಅಳುವ ಕಂದನ ತುಟಿಯು. ಎಷ್ಟು ಅವಳು ಸೂಕ್ಷ್ಮವಾಗಿ ಗಮನ ಕೊಡ್ತಾಳೆ ನೋಡ್ಕೊಡಲ್ಲೇ. ಮಗು ಅಳ್ತಾ ಇದೆ, ತುಟಿ ಕೆಂಪದಾವು. ಕೆಂಪಿದ್ದಾಗ ಸಹಜವಾಗಿ ಅಳುವಾಗ ಆ ತುಟಿಯಲ್ಲಿ ಜೊಲ್ಲು ಇರಕಬೇಕು. ಆ ಜೊಲ್ಲು ತಪ್ಪರ ಆ ತುಟಿ, ಕೆಂಪು ತುಟಿಗಳು ಮಿಂಚ್ತಾ ಇದ್ದಾವೆ. ಮಿಂಚ್ತಾ ಇದ್ದಾವೆ. ಏನು ಮಾಡ್ತಾ ಇದ್ದಾರಲ್ಲಿ ಹವಳದ ಕುಡಿಯಂತೆ ಕಾಣ್ತಾ ಇದ್ದಾವೆ. ಅವಳಿಗೆ ಅತ್ಯಮೂಲ್ಯವಾಗಿರುವಂತಹ ಒಂದು ಹವಳ ಏನಿದೆಯಲ್ಲ, ಆ ಹವಳದ ಚಿತ್ರಣವನ್ನ ತನ್ನ ಮಗುವಿನ ಆ ಮುದ್ದು ತುಟಿಯಲ್ಲೇ ಕಾಣ್ತಾ ಇದ್ದಾಳ ಆ ಜನಪದ ಕವಯಿತ್ರಿ. ನೋಡಿ, ಮತ್ತೆ ಅದ್ರ ಜೊತೆಗೆ ಕುಡಿ ಹುಬ್ಬು ಬೇವಿನ ಹೆಸರಂಗ. ಇಲ್ಲೇನು ಬ್ಯೂಟಿ ಪಾರ್ಲರ್ ಹೋಗಿ ಮಾಡ್ಕೊಂಡ್ ಬರ್ತಾರಲ್ಲ ಈಗ, ಆ ಬ್ಯೂಟಿ ಪಾರ್ಲರ್ ಇರುವಂತಹ ಚಿತ್ರವನ್ನ ಓದದೇ ಇರುವಂತಹ ಒಬ್ಬ ಗರತಿ ಹಾಡ್ತಾಳ. ನನ್ನ ಮಗುವಿನ ಹುಬ್ಬುಗಳು ಬೇವಿನ ಹೆಸರಂತೆ ಇವೆ. ಆ ಬೇವಿನ ಹೆಸರಿನ ಚಿತ್ರವನ್ನು ನಿಮ್ಮ ಕಣ್ಣು ಮುಂದೆ ಮಾಡಿಕೊಡ್ರಿ, ನೋಡೋಣ ನೀವು. ಬರೀಲಿಕ್ಕೆ ಸಾಧ್ಯ ಆ ರೀತಿಯಾಗಿ ಅವಳ ಆ ಮಗುವಿನ ಹುಬ್ಬುಗಳದಾವು. ಇಲ್ಲಿ ಅಳ್ತಾ ಇದೆ, ಅಳುವಿನಲ್ಲಿಯೇ ಸೌಂದರ್ಯ ಕಾಣುವಂತಹ ಶಕ್ತಿ ಆ ತಾಯಿಗಿದೆ. ಬೇವಿನ ಹೆಸರಂತೆ ಹುಬ್ಬದಾವು. ಇದು ವಾಸ್ತವಿಕ ಸತ್ಯ. ನೋಡ್ಕೊಳ್ಳಿ, ಇನ್ನೊಂದೆಷ್ಟು ಆ ತಾಯಿಯ ಒಂದು ಅನುಭವ, ಆಧ್ಯಾತ್ಮಿಕ ಶಕ್ತಿ ಹೇಗಿದೆ ನೋಡ್ಕೊಳ್ರಿ. ಆ ದೈವಿ ಶಕ್ತಿಯ ಬಗ್ಗೆ ಎಷ್ಟು ನಂಬಿಕೆ ಅವರಿಗೆ ಇಲ್ಲಿದೆ. ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ. ನೋಡ್ರಿ ಹೇಗಿದೆ ಅದು. ಕಣ್ಣೋಟ ಶಿವನ ಕೈಯಲಗು ಹೊಳೆದಂತೆ ಆ ಪರಮಾತ್ಮನ ತ್ರಿಶೂಲ ಏನಿದೆಯಲ್ಲ, ಆ ಪರಮಾತ್ಮನ ತ್ರಿಶೂಲದ ಶಕ್ತಿ ಆ ಮಗುವಿನ ಕಣ್ಣಿನ ಮಿಂಚಿನಲ್ಲಿದೆ. ಆ ಕಣ್ಣಿನ ಮಿಂಚಿನಲ್ಲಿಯೇ ಆ ಪರಮಾತ್ಮನ ತ್ರಿಶೂಲವನ್ನು ಕಾಣ್ತಾಳ, ಅಂದ್ರೆ ಆ ಪರಮಾತ್ಮನನ್ನೇ ಕಾಣ್ತಾ ಇದ್ದಾಳ. ಇದನ್ನ ಬಹಳ ಜನ ಹೇಳ್ತಾರಪ್ಪ, ಮಗು ದೇವ್ರದ್ದಂಗ, ಮಕ್ಕಳು ದೇವರು. ಆ ಮಕ್ಕಳು ದೇವರು ಎನ್ನುವುದನ್ನ 3 ಸಾಲಿನಲ್ಲಿ ಆ ಗರತಿ ಹೇಳ್ತಾ, ಇವರು ಓದದೇ ಇರುವಂತಹ ಜನಪದ ಸಾಹಿತಿಗಳು. ಯಾಕೆ ಹಿಂಗೆ ಬರುತ್ತಪ್ಪ ಅಂದ್ರೆ ಅಲ್ಲಿ ಬೆವರ ಹನಿ ಇದೆ, ಕಾಯಕದ ಅನುಭವ ಇದೆ ಅವಳಿಗೆ. ಅವಳು ಪ್ರತಿನಿತ್ಯ ನೋಡ್ತಾ ಇದ್ದಾಳ, ಅನುಭವಿಸ್ತಾ ಅದನ್ನ, ಅನುಭವಿಸಿದ್ದನ್ನ ಅರಗಿಸಿಕೊಂಡದ್ದನ್ನ ಅಭಿವ್ಯಕ್ತ ಮಾಡ್ತಾಳ. ಹೀಗಾಗಿ ಅನೇಕ ಪದ್ಯಗಳನ್ನೆಲ್ಲ ಕೇಳ್ತಾರೆ. ಒಬ್ಬ ಗರತಿ ತೊಟ್ಟಿಯ ಹೊತ್ಕೊಂಡು, ತವರ್ ಬಣ್ಣ ಉಟ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು, ಹತ್ತಿ ತಿರುಗಿ ನೋಡ್ಯಾಳ ಬಾಲೆ. ಒಬ್ಬ ಚೊಚ್ಚಲು ಮಗುವನ್ನ ಹಡೆದಂಥ ಒಬ್ಬ ಹೆಣ್ಣು ಮಗಳು ಅಪ್ಪನ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಬೇಕಾಗಿದೆ. ಆಗಿನ ಕಾಲದಲ್ಲಿ, ಈಗಿನ ಕಾಲ ಹಂಗಲ್ಲ, ಸುಮಾರು 150 ವರ್ಷಗಳ ಹಿಂದೆ ತಿಳ್ಕೊಳ್ರಿ. ಅಪ್ಪ ಬಣ್ಣ ತೊಟ್ಲ ಕೊಟ್ಟಾನ ಮೊಮ್ಮಗನಿಗೆ. ಆ ತೊಟ್ಲ ಹೊತ್ಕೊಂಡಾಳ, ಮಗುವನ್ನ ಬಗಲ ಇಟ್ಕೊಂಡಾಳ. ಹೌದ್ರೆ, ತೊಟ್ಟಿಲ್ಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಹೊಸ ಸೀರೆ ಬಿಡಿಸ್ಯಾನ. ಅಪ್ಪನ ಸಿರಿವಂತಿಕೆಯನ್ನು ಆ ಸೀರೆ ತೋರಿಸ್ತಾ ಇದೆ. ಆ ತವರಿನ ಎಲ್ಲ ಚಿತ್ರವನ್ನು ಆ ಸೀರೆ ಕೊಡ್ತಾ ಇದೆ. ತವರು ಬಣ್ಣ ಉಟ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು, ಅಪ್ಪನ ಪ್ರೀತಿ ಮೊಮ್ಮಗನ ಮೇಲೆ. ಹೌದಾ, ಆ ಮೊಮ್ಮಗನ ಪ್ರೀತಿ ವಾತ್ಸಲ್ಯಗಳೆಲ್ಲವೂ ಆ ಎಮ್ಮೆಯಲ್ಲಿದೆ. ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ಇಷ್ಟೆಲ್ಲ ಕೊಟ್ಟರು ಸಹಿತ ತಾಯಿಯ ತವರನ್ನ ಮತ್ ಪುನಃ ನೆನೆತ ಹಾಕಿ ಹತ್ತಿ ತಿರುಗಿ ನೋಡ್ಯಾಳ. ಗಂಡನ ಮನೆಗೆ ಹೋಗ್ಬೇಕು, ಅದು ಬದುಕು, ಬಿಡಕ್ ಬರಂಗಿಲ್ಲ. ಆದ್ರೆ ಬದುಕಿನ ಹಿಂದಿನ ಚಿತ್ರ ಏನಿಲ್ಲ, ಆ ತವ್ರ ಮನೆ ಚಿತ್ರವನ್ನು ನೋಡ್ಲಿಕ್ಕೆ ಮತ್ತೆ ಬಯಸ್ತಾಳ ಆಕಿ. ನೋವಿದೆ, ಆದ್ರೆ ಇಲ್ಲೇ ಕರ್ತವ್ಯ ಇದೆ. ಆ ಬದುಕಿ ಹೊಂದ್ಕೊಂಡು ಅವಳು ಪುನಃ ಅಲ್ಲಿಗೆ ಹೋಗ್ತಾ ಇದ್ದಾಳ. ಇದು ಯಾವ ಪ್ರಕಾಂಡ ಪಂಡಿತನು ಬರೀದೇ ಇರುವಂಥ ಒಂದು ಸುಂದರವಾದ ತ್ರಿಪದಿ. ಶರೀಫರು ಏನು ಓದಿದ್ದರಿ? 5-6ನೇ ಕ್ಲಾಸ್ ಓದಿದ್ದರು ಅವರು. ಶರೀಫರು 5-6 ಕ್ಲಾಸ್ ಓದಿದಂಥ ಆ ಮನುಷ್ಯರು, ಅವರು ಬರೆದಂಥ ಹಾಡುಗಳು ಇವತ್ತ ಇಡೀ ಕನ್ನಡ ನಾಡಿನೆಲ್ಲ ಜನಪ್ರಿಯ ಆಗಿದಾವೆ. ಅಂದರೆ ಆ ವ್ಯಕ್ತಿಯ ಅನುಭವ ಇದೆ ಅಲ್ಲಿ, ಆಧ್ಯಾತ್ಮಿಕ ಅರಿವು ಇದೆ ಅಲ್ಲಿ. ಅಂದರೆ ಹೀಗೆ ಪ್ರತಿಯೊಂದು ಚಿತ್ರದಲ್ಲಿ ಈ ಬೆವರ ಹನಿಯಲ್ಲಿ ಕಾಯಕದ ಮೂಲಕವಾಗಿ ಏನು ಗಳಿಸ್ತಾರಲ್ಲ, ಒಬ್ಬ ರಂಟಿ ಹೊಡೆಯ ರೈತ ಹಂತಿ ಹಾಡು ಹೇಳ್ತಾನ, ಕಣಿವೆ ಹಾಡು ಹೇಳ್ತಾನ, ಕುಣಿವೆ ಹಾಡು ಹೇಳ್ತಾನ, ಒಬ್ಬ ವೇಷಗಾರ ಹಾಡ್ತಾನ, ಮತ್ತೊಬ್ಬ ಬರ್ತಾರ. ಹೀಗೆ ಸಾವಿರಾರು ಹಾಡುಗಳು ಓದದೇ ಇರುವಂತಹ ವ್ಯಕ್ತಿಗಳು ರಚನೆ ಮಾಡಿದಂಥವು. ಬಸವಣ್ಣವರು 12ನೇ ಶತಮಾನದಲ್ಲಿ ಇಂಥ ವ್ಯಕ್ತಿಗಳನ್ನೇ ಮೀಡಿಯಾ ಮಾಡಿಕೊಂಡ್ರು, ಮಾಧ್ಯಮ ಮಾಡಿಕೊಂಡ್ರು. ವೇಷಗಾರರನ್ನ, ಜನಪದ ಕವಿಗಳನ್ನ, ಹಾಡುಗಾರರನ್ನ, ದುರುಗುಮುರಿಗರನ್ನ, ಜಾತಿಗಾರರನ್ನ, ಡೊಂಬರನ್ನ, ಇವ್ರನ್ನ ಮಾಧ್ಯಮ ಮಾಡಿಕೊಂಡು ಎಲ್ಲ ಕಡೆಗೆ
ಆ ವಚನ ಸಾಹಿತ್ಯವನ್ನು, ವಚನದ ತತ್ವವನ್ನು, ಬಸವ ತತ್ವ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು. ಹಾಗಾದ್ರೆ ಇಲ್ಲಿ ಈ ಜನಪದ ಓದದೇ ಇರುವಂತಹ ಜನಪದ ಕವಿಗಳೆಲ್ಲ ಇಲ್ಲಿ ಬದುಕಿದೆ. ಅಂದರೆ ಇಂತಹ ಬದುಕಿನ ಮೂಲಕವಾಗಿ, ಬೆವರಿನ ಮೂಲಕವಾಗಿ ಒಳ್ಳೆಯ ಸಾಹಿತ್ಯ ನಿರ್ಮಾಣವಾಗ್ತಾ ಇದೆ. ಇನ್ನು ಜೊತೆಗೆ ಇಲ್ಲಿ ನಾನು ಕಾಯಕದ ಬಗ್ಗೆ ಇನ್ನೊಂದು ವಚನವನ್ನು ಇದಕ್ಕೆ ಪೂರಕವಾಗಿ ಕೊಡ್ತಿದ್ದೆ. ನಾನು ಸತ್ಯಶುದ್ಧ ಕಾಯಕದೋಳು, ಸತ್ಯಶುದ್ಧ ಕಾಯಕ, ಇದ್ರ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಸತ್ಯಶುದ್ಧ ಕಾಯಕ ಎಂದರೆ ನಾನು ಮಾಡುವ ಕಾಯಕದಿಂದ ನನ್ನ ಬದುಕು ನಡೆಯಬೇಕು, ಜೊತೆಗೆ ಜಂಗಮಕ್ಕೆ, ಸಮಾಜಕ್ಕೆ ಅದು ಉಪಯುಕ್ತವಾಗಬೇಕು. ಒಬ್ಬ ರೈತ ಬೀಜವನ್ನು ಬಿತ್ತಿದರೆ ಅವನ ಬದುಕು ಇದೆ, ಅದರ ಜೊತೆಗೆ ಅದು ಆಹಾರ ಧಾನ್ಯವನ್ನು ಸಮಾಜಕ್ಕೆ ಒದಗಿಸ್ತಾ ಇದೆ. ಅದು ಸತ್ಯಶುದ್ಧ ಕಾಯಕ. ಬೆವರ ಹನಿ ಇದೆ, ಶ್ರದ್ಧೆ ಇದೆ. ನಮ್ಮೂರಲ್ಲಿ ಒಬ್ಬ ರೈತ ಇದ್ದ. ಈಗ ಮೆಣಸಿನ ಸಸಿಗಳನ್ನು ಹೊಲದಲ್ಲಿ ಹಚ್ತಾ ಇರ್ತಾರ. ಅವು ಹಚ್ಚುವ ಪೂರ್ವದಲ್ಲಿ ನೇಗಿಲಿನ ಮೂಲಕ ದಾಯ ಅಂತ ಬಿಡ್ತಾರ. ಹಳ್ಳಿ ಜನರಿಗೆ ಗೊತ್ತಾಗ್ತಾ ಇದೆ, ಅದು ದಾಯ ಅಂತ ಬಿಡ್ತಾರ. ಆ ದಾಯ ಬಿಡಬೇಕಾದಾಗ ಆ ಮನುಷ್ಯ, ಮಲ್ಲಪ್ಪ ಎನ್ನುವ ಮನುಷ್ಯ, ನೇರವಾಗಿ ಸರಳ ರೇಖೆ ಬಿಟ್ಟಂಗೆ ದಾಯ ಬಿಡದವ. ಶ್ರದ್ಧೆಯಿಂದ, ನಿಷ್ಠೆಯಿಂದ ಆ ಕೆಲಸ ಮಾಡ್ತಿದ್ದವ. ಅಂದ್ರೆ ನೇರವಾಗಿ ಸಾಲು ಬಿಡುವುದಕ್ಕೆ ನಿಜವಾದ ನಿಷ್ಠೆಯಿಂದ ಮಾಡಿದ್ದ. ನಾವು ನಿಜವಾಗಿ ನಾವು ಮಕ್ಕಳಿಗಿದ್ದಾಗ ಆ ರಂಟೆಯ ಸಾಲನ್ನು ನೋಡ್ಲಿಕ್ಕೆ ಹೋಗ್ತಿದ್ವಿ. ನಾವು ಆ ಸಾಲು ಯಾಕೆ ಬಿಟ್ಟ ಅನ್ನೋ ಬಗ್ಗೆ ಮುಂದೆ ನಮ್ಗೆ ಗೊತ್ತಾಗ್ತಾ ಇತ್ತು. ಅದು ಆ ನೇರವಾದ ನೇಗಿಲ ಸಾಲಿನಲ್ಲಿ ಮೆಣಸಿನ ಗಿಡ ಸಸಿಗಳನ್ನು ಹಚ್ಚಿದ ಮೇಲೆ ಮುಂದೆ ಅವು ಸ್ವಲ್ಪ ಬೆಳೆದ ಮೇಲೆ ಎಡೆ ಕುಂಟಿ ಅಂತ ಹೊಡಿತಾರ. ಎಡೆ ಕುಂಟಿ ಅಂತ ಹೊಡಿಬೇಕಾರೆ ಆ ಎಡೆ ಕುಂಟಿ ಹೊಡಿಬೇಕಾದ್ರೆ ನೇರವಾಗಿ ಹೋಗ್ತದ್ವು ಎತ್ತುಗಳು. ನೀವು ಶ್ರದ್ಧೆ ಇಲ್ಲದೆಯೇ ಆ ನೇಗಿಲ ಸಾಲನ್ನ ಅಡ್ಡ ತಿಡ್ಡ ಬಿಟ್ಟಿದ್ದರೆ, ನಿಷ್ಠೆ ಇಲ್ಲದೆಯೇ ಕಾಯಕ ಮಾಡಿದ್ದರೆ, ಎಡೆ ಕುಂಟಿ ಹೊಡೆಯ ಹೊತ್ತಿನಾಗ ಎತ್ತನ್ನ ಎಡಕ್ಕೆ ಜಗ್ಬೇಕು, ಬಲಕ್ಕೆ ಜಗ್ಬೇಕು, ನೆನೆಸಿ ಮೇಲೆ ಕಿತ್ತು ಹೋಗೋದು. ಒಬ್ಬ ರೈತನ ನಿಷ್ಠೆ, ಅದು ಬೆವರ ಹನಿ ಇದೆ, ಅಲ್ಲಿ ನಿಷ್ಠೆ ಇದೆ, ಅದು ಕಾಯಕ, ಅದು ಶುದ್ಧ ಕಾಯಕ. ಮತ್ತು ಜೊತೆಗೆ ಪೂಜೆ ಇದೆ, ಸಂವೇದನೆ ಇದೆ. ಅಲ್ಲಿ ಭಕ್ತಿಯ ಮೂಲಕವಾಗಿ ಕೆಲಸ ಮಾಡ್ತಾನವ, ಜೊತೆಗೆ ಅವನ ಸಂವೇದನೆ ಇದೆ, ಅವನ ಭಾವನೆಗಳೆಲ್ಲವೂ ಅಲ್ಲಿ ನಿರತವಾಗಿದ್ದಾವು. ಸಹನೆ ಇದೆ, ಸದ್ಭಾವನೆ ಇದೆ. ನಾವು ವಾಕಿಂಗ್ ಹೋಗ್ಬೇಕಾದ್ರೆ ನಾನು 10 ರೌಂಡ್ ತಿರುಗಿದೆ ಗ್ರೌಂಡ್ನಾಗ, ನಾವು ಅಂತೀವಿ ಗಾರ್ಡನ್ನಾಗ ಹೋಗಿ 10 ರೌಂಡ್ ತಿರುಗಿದೆ. ಒಬ್ಬ ರೈತ ಮುಂಜಾನೆ ನಸಿಕಿನ 5 ಗಂಟೆಗೆ ಹೋಗಿ 12 ಗಂಟೆಯವರೆಗೂ ನೇಗಿಲು ಹೊಡಿತಾನ. 100 ಕಿಲೋಮೀಟರ್ವರೆಗೂ ಆತ ನಡೀತಿರ್ತಾನ ಎತ್ತಿನ ಕುಟಾಗ. ಅಲ್ಲಿ ಅವನ ಸಹನೆ ಇದೆ, ಅವನಲ್ಲಿ ಶ್ರದ್ಧೆ ಇದೆ. ನೋಡ್ಕೊಳ್ಳಿ, ಸಾತ್ವಿಕತೆ ಇದೆ. ಕಾಯಕದಲ್ಲಿ ಮನುಷ್ಯನ ಮನೋಭಾವನೆಗಳು ಸಾತ್ವಿಕತನಕ್ಕೆ ಬರೆದಿದ್ದಾವು. ಯಾವ ಮನುಷ್ಯ ಕೆಲಸ ಮಾಡುವುದಿಲ್ಲ ಅವನಲ್ಲಿ ಸಾತ್ವಿಕ ಮನೋಭಾವನೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮೇಲಿನ ಮೇಲೆ ಹೇಳುವಂತಹದ್ದು, ಯಾವ ವ್ಯಕ್ತಿ ದೈಹಿಕ ಶ್ರಮ, ಮಾನಸಿಕ ಶ್ರಮ ಮಾಡುತ್ತಾನೋ ಅವನಲ್ಲಿ ಒಳ್ಳೆಯ ಗುಣ ಬರಲಿಕ್ಕೇ ಬೇಕು, ಬಂದೇ ಬರುತ್ತೇವೆ. ಅದೇ ಪುರೋಹಿತಶಾಹಿ ಜನರಲ್ಲಿ ಆ ಸಾತ್ವಿಕ ಗುಣ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಲ್ಲಿ ಕಾಯಕ ಇಲ್ಲ, ಬೆವರ ಹನಿ ಇಲ್ಲ. ಕೇವಲ ಅವರಿಗೆ ಬೇಕಾಗಿರುವಂತಹದ್ದು ದುಡ್ಡಷ್ಟೇ. ಶೋಷಣೆ ಮಾಡುವಂತಹದ್ದು, ಸಹಜವಾಗಿ ಆ ಜನರನ್ನು ಆಕರ್ಷಿಸುವಂತಹದ್ದು, ಅದರ ಮೂಲಕವಾಗಿ ಹೊಟ್ಟೆಪಾಡನ್ನ ಮಾಡ್ಕೊಳ್ಳೋದು. ಅಲ್ಲಿ ಯಾವ ನಿಷ್ಠೆ, ಶ್ರದ್ಧೆ, ಭಕ್ತಿ ಯಾವುದೂ ಇಲ್ಲ. ಅವರಿಗೆ ಬೇಕಾಗಿರೋದು ಒಂದೇ ಒಂದು ದಕ್ಷಿಣೆ. ಇದರಲ್ಲಿ ಇದ್ರ ಜೊತೆಗೆ ಶಾಂತಿ ಇದೆ, ಕಾಯಕದಲ್ಲಿ ಶಾಂತಿ ಇದೆ. ನನ್ನ ಉದಾಹರಣೆ ಕೊಡ್ತೇನೆ. ನಾನೀಗ ನಾನು ಈ ವಚನ ಗ್ರಂಥ ಬರೀಬೇಕಾಗಿದ್ದಾಗ ರಾತ್ರಿ ಹೊತ್ತಿನಲ್ಲಿ ಕುತ್ಕೊಂಡು 1 ಗಂಟೆ 2 ಗಂಟೆ ವಿಚಾರ ಮಾಡ್ತಾ ಕುಂತಾಗ ನನ್ನನ್ನೇ ನಾನು ಮರೆತು ಬಿಡ್ತಾನೆ. ನನ್ನನ್ನು ನಾನು ಮರೆಯುವುದು ಎಂದರೆ ಅದು ಮುಕ್ತಿ ಇದ್ದೇನೆ, ಐಕ್ಯ ಇದ್ದಂಗನೆ, ಶಾಂತಿ ಇದ್ದಂಗನೆ. ಅಂದರೆ ನನ್ನನ್ನೇ ನಾನು ಮರೆಯುವ ಸಲುವಾಗಿ ನಾನು ಬರೀತಾ ಇದ್ದೇನೆ, ನನ್ನನ್ನೇ ನಾನು ಮರೆಯುವ ಸಲುವಾಗಿ ಓದ್ತಾ ಇದ್ದೇನೆ. ಆವಾಗ ಶಾಂತಿ ತನ್ನಿಂತಾನೇ ಪ್ರಾಪ್ತಿ ಆಗ್ತಾ ಇದೆ, ಮನಸ್ಸು ನೆಮ್ಮದಿ ಪಡಿತಾ ಇದೆ, ಆಹ್ಲಾದವಾಗ್ತಾ ಇದೆ, ಆನಂದವಾಗ್ತಾ ಇದೆ, ಆರೋಗ್ಯ ಪ್ರಾಪ್ತಿ ಆಗ್ತಾ ಇದೆ. ಹೀಗೆ ಜೊತೆಗೆ ಪ್ರೀತಿಸುವ ಗುಣವಿದೆ ಈ ಕಾಯಕದಲ್ಲಿ. ಅದಕ್ಕಾಗಿ ಜನಪದ ಕವಿಗಳು, ಜನಪದ ಸಾಹಿತಿಗಳು ಪ್ರತಿಯೊಬ್ಬರನ್ನು ತೆಗೆದುಕೊಂಡು ನೀವು ಅವ್ರು ಹಾಡುವಾಗ ಸಹಜವಾಗಿ ಮಂದಿ ಜನರೊಂದಿಗೆ ಬೆರೀತಾರ. ಅವರು ಜನರೊಂದಿಗೆ ಬೆರೀತಾರ, ಜೊತೆಗೆ ಅವರ ಅರಿವು ಪಡ್ಕೊಳ್ತಾರ, ಜೊತೆಗೆ ಸಮಾಜಕ್ಕೆ ಕಾಣಿಕೆಯನ್ನು ಕೊಡ್ತಿದ್ದಾರೆ ಅವರು. ಇದು ಜನಪದ ಸಾಹಿತಿಗಳ ಬಗ್ಗೆ. ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ, ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ. ಶರಣರು ಈಗಾಗಲೇ ಹೇಳಿದಂತೆ ಉಪಮಾಲೂಲರು, ಅನುಪಮಶೀಲರು ಎನ್ನುವಂಥ ಮಾತನ್ನು ಅನೇಕ ಬಾರಿ ನಾವು ಹೇಳ್ತಿದ್ದೀವಿ. ಶರಣ ತನುಶುದ್ಧಿ, ಮನಶುದ್ಧಿ, ಭಾವಶುದ್ಧಿ ಇರುವಂಥ ವ್ಯಕ್ತಿ ಶರಣರಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಲ್ಲಕ್ಕೆ ಮುಖ್ಯವಾಗಿ ನಮ್ಮ ಬಸವಣ್ಣವರು ಹೇಳಿದಂತೆ ನುಡಿದಂತೆ ನಡೆಯುವಂತಹದ್ದು, ನಡೆದಂತೆ ನುಡಿಯುವಂಥವರು ಮಾತ್ರ ಶರಣರು. ನಾನು ಓತಪ್ರೋತವಾಗಿ ಭಾಷಣ ಮಾಡಬಹುದು, ಭಾಷಣ ಮಾಡಿದ್ದನ್ನು ಜನ ಕೇಳಿ ಚಪ್ಪಾಳೆ ತಟ್ಟಬಹುದು. ಮಾತಿನಂತೆ ನಡೆಯದಿದ್ದರೆ ಜನ ಚೀತು ಎನ್ನುತ್ತಾರೆ.
ಚೀತು ಎಂದು ಅವನನ್ನು ಜರೆಯುತ್ತಾರೆ. ಅದೇ ಶರಣರು ನುಡಿದಂತೆ ನಡೆದು ನಡೆದಂತೆ ನುಡಿದು ತೋರಿಸಿದಾಗ ಆ ಶರಣರ ಚರಣಗಳಿಗೆ ಎರಗುವರಯ್ಯ ಭಕ್ತಿಯಿಂದ ಜನ. ಹಾಗಿಲ್ಲೇ ಈ ಶರಣರ ಮಾತಿನಲ್ಲಿ, ಶರಣರ ವಚನಗಳಲ್ಲಿ ಅಲ್ಲಿ ಅಂತಸ್ತತ್ವವಿದೆ, ಆಂತರಿಕ ಅರಿವಿದೆ. ಅಲ್ಲಿ ಅದು ಹೇಗೆ ಬರೋದು ನೋಡ್ಕೊಳ್ಳ್ರಿ. ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಅನುಭವ ಮತ್ತು ಅನುಭಾವದ. ಒಬ್ಬ ಹರಳೆಯನ ಚಪ್ಪಲು ಹೊಲಿಯುವ ಕೆಲಸ, ಅಂಬಿಗರ ಅವನ ದೋಣಿ ಸಾಯಿಸುವಂಥ ಕೆಲಸ ನೋಡ್ರಿ. ಸುಮಾರು ಈಗೆಲ್ಲ ಮಾಯ ಆಗ್ತಾ ಬಂದಿದ್ದಾವು. 100 ವರ್ಷಗಳ ಹಿಂದೆ ಒಬ್ಬ ದೋಣಿ ಸಾಯಿಸುವಂಥ ಅಂಬಿಗ 20-25 ಜನರನ್ನ ದೋಣಿಯಲ್ಲಿ ಕೂಡಿಸಿಕೊಂಡು ಅವ್ರಿಗೆ ಒಬ್ಬೊಬ್ರು ಕೊಡೋದು 50 ಪೈಸೆ, ₹1 ಅಷ್ಟೇ. ಆದರೆ ಅವನಿಗೇನು ಗುರಿ ಇದೆ, ಈ ಎಲ್ಲ ಜನರನ್ನು ಸಂರಕ್ಷಣೆ ಮಾಡಿಕೊಂಡು ಹೋಗಿ ಆ ದಡವನ್ನು ಮುಟ್ಟಿಸಬೇಕಲ್ಲಿ. ಎಂಥ ಒಂದು ಸಾತ್ವಿಕ ಮನೋಭಾವನೆ ನೋಡಿ, ತಿಳ್ಕೊಳ್ರಿ ಅದನ್ನು. ಸಾತ್ವಿಕ ಮನೋಭಾವನೆ ಅದು. ಅಂದರೆ ಕೇವಲ ಹಣಕ್ಕಾಗಿ ಆ ಕೆಲಸ ಮಾಡ್ತಾ ಇಲ್ಲವ, ಹಣ ಬೇಕು, ಆದರೆ ಆ ಜನರ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅವನ ಮೇಲಿದೆ. ಅದಕ್ಕಾಗಿ ಆ ಅಂಬಿಗರ ಚೌಡಯ್ಯ ಅಥವಾ ಮತ್ತೊಬ್ಬ ಮಡಿವಾಳ ಮಾಚಯ್ಯ ತಮ್ಮ ತಮ್ಮ ಕಾಯಕದಲ್ಲಿ ನಿಷ್ಠೆ ತೋರಿದ ಮೇಲೆ ಅಲ್ಲಿ ಅನುಭವ ಬರುತ್ತೆ. ಅನುಭವದ ಜೊತೆಗೆ ಅಂತರಂಗದ ಅರಿವು ಮೂಡ್ತಾ ಇದೆ. ನಾನು ಈ ಕೆಲಸ ಮಾಡೋದರಿಂದ ನನಗೆ ಉಪಯುಕ್ತ ಇದೆ, ಜೊತೆಗೆ ಸಮಾಜಕ್ಕೆ ಒಳ್ಳೆಯದಾಗ್ತಾ ಇದೆ. ಬಸವಣ್ಣವರ ತತ್ವ ಸಿದ್ಧಾಂತ ಇರುವಂತಹದ್ದು ವ್ಯಷ್ಟಿ ಮತ್ತು ಸಮಷ್ಟಿ ಕಲ್ಯಾಣ, ನಡೆನುಡಿ ಸಿದ್ಧಾಂತ. ಅಲ್ಲಿ ಅನುಭವ ಮತ್ತು ಅನುಭಾವದ ಸಿದ್ಧಾಂತ. ಅದು ಕೇವಲ ಬರೇ ಓದಿನ ಶಾಸ್ತ್ರ ಗ್ರಂಥಗಳ ಮಂತ್ರ ಪಠಣ ಮಾಡುವುದಲ್ಲ, ಕಂಠಪಾಠ ಮಾಡಿ ಹೇಳಬಹುದು, ಆದರೆ ಅನುಭವ ಮಾಡುವಂತಹದ್ದು ಬಹಳ ಅಪರೂಪ. ಹಾಗೆ ಅದಕ್ಕಾಗಿ ಬಸವಣ್ಣವರು ಕಾಯಕ ಮಾಡಿಕೊಡ್ರಿ, ಕಾಯಕದ ಮೂಲಕವಾಗಿ ನೀವು ಕೈಲಾಸ ಕಾಣ್ರಿ, ಕಾಯಕದ ಮೂಲಕವಾಗಿ ದಾಸೋಹ ಮಾಡ್ರಿ, ಕಾಯಕ ದಾಸೋಹಗಳ ಮೂಲಕವಾಗಿ ಮನುಷ್ಯನಾಗಿ ಉಳಿಯುತ್ತಾನೆ. ಅಷ್ಟೇ ಅಲ್ಲ, ದೈವತ್ವಕ್ಕೆ ಇರುತ್ತಾನೆ. ಆ ದೈವತ್ವಕ್ಕೆ ಇರುವ ಮೂಲಕವಾಗಿ ನಾನು ಒಳ್ಳೆಯವನಾಗುತ್ತೇನೆ, ಸಮಾಜ ಒಳ್ಳೆ ಆಗ್ತಾ ಇದೆ. ಜೊತೆಗೆ ನನ್ನ ಅಂತರಂಗದ ಅರಿವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಜೊತೆಗೆ ಆ ಅರಿವನ್ನು ವಚನಗಳ ಮೂಲಕವಾಗಿ ಹಂಚಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆ ಅರಿವಿನ ಗಣಿ ಎಷ್ಟು ನೀವು ಬಗೆಯುತ್ತೀರಿ ಅಷ್ಟು ಇನ್ನೂ ಬಂದೇ ಬರುತ್ತೆ. ಇಂಥ ಆ ಗಣಿಯ ಮೂಲಕವಾಗಿ ಜ್ಞಾನವನ್ನು ಪಡ್ಕೊಳ್ಳೋಣ. ಆ ಜ್ಞಾನ ಅದಕ್ಕೆ ನಾಶ ಇಲ್ಲವೇ ಅಲ್ಲ, ಅದು ಬೆಳೆಯುತ್ತಲೇ ಹೋಗುತ್ತದೆ. ಇಂಥ ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಬಸವಾದಿ ಶರಣರ ವಚನಗಳನ್ನು, ಇಂಥ ವಚನಗಳನ್ನು ನಾವು ಓದಬೇಕು. ಓದಿನ ಮೂಲಕವಾಗಿ ಅನುಭವ ಪಡೆದುಕೊಂಡು ಅರಿವನ್ನು ಪಡ್ಕೊಳ್ಳೋಣ. ಬೆವರ ಹನಿ ಇದೆ, ಶ್ರದ್ಧೆ ಇದೆಯಯ್ಯ, ನಿಷ್ಠೆ ಇದೆ, ಶ್ರಮವಿದೆಯಯ್ಯ, ಪೂಜೆ ಇದೆ, ಸಂವೇದನೆಯೂ ಇದೆಯಯ್ಯ, ಸಹನೆ ಇದೆ, ಸದ್ಭಾವನೆ ಇದೆಯಯ್ಯ, ಸಾತ್ವಿಕತೆ ಇದೆ, ಸಚ್ಚಾರಿತ್ರ್ಯವಿದೆಯಯ್ಯ, ಶಾಂತಿ ಇದೆ, ಪ್ರೀತಿಸುವ ಗುಣವಿದೆಯಯ್ಯ, ಮನುಜರನು ದೈವತ್ವದೆಡೆ ಸೆಳೆದು ಸತ್ಯ ಶರಣರಾಗಿಸುವ ಸಕಲ ಸದ್ಗುಣಗಳಿವೆಯಯ್ಯ, ಅಪ್ರತಿಮ ಚೇತನ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಇಡೀ ಪ್ರಪಂಚಕ್ಕೆ ಒಂದು ವಿಶಿಷ್ಟವಾದ ಕಾಣಿಕೆಯನ್ನು ನೀಡಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಕಾಯಕ, ಜೊತೆಗೆ ದಾಸೋಹ. ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕ ಮಾಡಲಿಕ್ಕೇ ಬೇಕು. ಕಾಯಕವಿಲ್ಲದ ಬದುಕು ವ್ಯರ್ಥ. ಇಂಥ ಮನೋಭಾವನೆಯನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಸರ್ವ ಜನಾಂಗದವರಿಗೂ ತೋರಿಸಿಕೊಟ್ಟಂಥ ಒಂದು ಚಿತ್ರಣ ಅದು. ಅಂದು ನೂರಾರು ಸಾವಿರಾರು ಕಾಯಕ ಜೀವಿಗಳನ್ನು ಒಗ್ಗೂಡಿಸಿ ಅವರೆಲ್ಲರನ್ನೂ ಅನುಭವ ಮಂಟಪಕ್ಕೆ ಬರಮಾಡಿಕೊಂಡು ಅವರ ಕಾಯಕದ ಮಹತ್ವವನ್ನು, ಕಾಯಕದ ಶ್ರೇಷ್ಠತೆಯನ್ನು ಸಮಾಜಕ್ಕೆ ತೋರಿಸಿಕೊಟ್ಟಂಥ ದೃಶ್ಯಗಳನ್ನ ನಾವು ವಚನದಲ್ಲಿ ಕಾಣ್ತಾ ಇದ್ದೇವೆ. ಅಂದಿನ ಶರಣರ ಹೆಸರನ್ನು ನೀವೆಲ್ಲ ಕೇಳಿದ್ದೀರಿ. ಮೋಳಿಗೆಯ ಮಾರಯ್ಯ, ಹಡಪದ ಅಪ್ಪಣ್ಣ. ಈ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಾಯಕದ ಹೆಸರನ್ನು ಇಟ್ಟುಕೊಂಡು ಮುಂದೆ ತಮ್ಮ ಹೆಸರನ್ನು ಹೇಳ್ತಾ ಇದ್ದಾರೆ. ಅಂದರೆ ಕಾಯಕ ಮೊದಲು, ನಂತರ ಹೆಸರು. ಕಸಗುಡಿಸುವ ಸತ್ಯಕ್ಕ, ಈ ರೀತಿ ಹೆಸರು ನೋಡ್ಕೊಂಡ್ರಲ್ಲ ಹೇಗಿದಾವು. ಕಸಗುಡಿಸುವ ಸತ್ಯಕ್ಕ, ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ. ಇಂಥ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಶರಣನು ತನ್ನ ಕಾಯಕವನ್ನು ಮೊದಲು ಹೇಳಿಕೊಂಡು ನಂತರ ತನ್ನ ಹೆಸರನ್ನು ಹೇಳಿಕೊಂಡಿದ್ದ. ಕಾರಣ ಇಷ್ಟೇ, ಕಾಯಕಕ್ಕೆ
ವಿಶಿಷ್ಟವಾದಂತಹ ಒಂದು ಮಹತ್ವ ಇದೆ ಈ ಲೋಕದ ಬದುಕಿಗೆ.